ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಕಳೆದ ದಿನ ತರಗತಿಯಲ್ಲಿ 1ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂತಹ ಭಾಗ 2ರಲ್ಲಿ ಇರ್ತಕ್ಕಂತಹ ಪಾಠ ವಿವೇಕಾನಂದರ ಜನ್ಮದಿನ, ಈ ಪಾಠವನ್ನು ನಾವು ಓದಿದ್ವಿ. ನಾನು ಓದಿದ ಹಾಗೆ ನೀವು ಕೂಡ ಓದಿದ್ರಿ. ಅದಾದಮೇಲೆ ಆ ಸರ್ಕಾರಿ ಶಾಲೆಯಲ್ಲಿ ಯಾವ ರೀತಿಯಾಗಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಆಚರಣೆಯನ್ನು ಮಾಡಿದರು, ರಹೀಮಾ, ರಾಜ, ಅದೇ ರೀತಿಯಾಗಿ ಆಮೇಲೆ ಶಾಂತಾರಾಮ ಆಗಿರ್ಬೋದು, ಗುರುಗಳು ಆಗಿರ್ಬೋದು, ರೂಪ, ದೀಪ, ಎಲ್ಲ ಶಾಲೆಯ ಎಲ್ಲ ಮಕ್ಕಳು ಸೇರಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಎಷ್ಟು ಸಂಭ್ರಮದಿಂದ ಸಡಗರದಿಂದ ಆಚರಣೆಯನ್ನು ಮಾಡಿದರು. ಅದೇ ರೀತಿಯಾಗಿ ಗುರುಗಳು ಆ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಕೀರ್ತಿಯ ಬಗ್ಗೆ, ಅವ್ರ ಹೆಸರು ಮಾಡಿದ್ದರ ಬಗ್ಗೆ, ನಮಗೆ ಭಾರತವೆಂದರೆ ಅವರಿಗೆ ಎಷ್ಟು ಹೆಮ್ಮೆಯಾಗಿತ್ತು ಎಂಬುದರ ಬಗ್ಗೆ ಎಲ್ಲವನ್ನು ತರಗತಿಯಲ್ಲಿ ಹೇಳಿದ್ದನ್ನು ನಾವು ನಿನ್ನೆಯ ದಿನ ತರಗತಿಯಲ್ಲಿ ನಾವು ಕಳೆದ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಕೆಲವೊಂದು ಪದಗಳನ್ನು ಕೊಟ್ಟಿದ್ದರು. ಆ ಪದಗಳನ್ನು ಕೂಡ ನಾವು ಓದಿ ಅವುಗಳ ಅರ್ಥವನ್ನು ಕೂಡ ತಿಳ್ಕೊಂಡ್ವಿ. ಆ ಪದಗಳ ಓದಲಿಕ್ಕೆ ನಾವು ಕಲಿತ್ಕೊಂಡ್ವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಈ ಸ್ವಾಮಿ ವಿವೇಕಾನಂದರ ಜನ್ಮದಿನ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಸಂಪೂರ್ಣವಾಗಿ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣವೇ? ಬನ್ನಿ, ತಡ ಮಾಡೋದು ಬೇಡ. ತರಗತಿ 1ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ವಿವೇಕಾನಂದರ ಜನ್ಮದಿನ. ಅಭ್ಯಾಸ. ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿಸಿ. ಮಕ್ಕಳು ಇಲ್ಲಿ ಏನು ಮಾಡಿದ್ರೆ, ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಆ ವಾಕ್ಯಗಳನ್ನು ಮೊದಲು ಓದಬೇಕು. ಓದಿದಾದಮೇಲೆ ಅದನ್ನು ದುಂಡಾಗಿ ಅಂದರೆ ದುಂಡಾಗಿ ಬರೆದು ಕಲಿತುಕೊಳ್ಬೇಕು. ಅಂದರೆ ಮತ್ತೊಂದು ಸಲ ಅದೇ ಸೇಮ್ ಅಂತ ಏನು ಕರಿತೀವಲ್ಲ, ಅದು ಯಾವ ರೀತಿಯ ವಾಕ್ಯ ಅದೇ ರೀತಿಯ ಮತ್ತೊಂದು ಸಲ ನಾವು ಬರೆಯಬೇಕು. ಮೊದಲನೆಯ ಪ್ರಶ್ನೆ, ಅದು ಒಂದು ಸರ್ಕಾರಿ ಶಾಲೆ. ಉತ್ತರ ಏನಿಲ್ಲಿ, ಅದು ಒಂದು ಸರ್ಕಾರಿ ಶಾಲೆ. ಅಂದರೆ ಹೇಗೆ ಪ್ರಶ್ನೆ ಇದೆಯೋ ಅದೇ ರೀತಿಯಾಗಿ ಉತ್ತರವನ್ನು ಕೂಡ ನಾವು ನಕಲು ಮಾಡಬೇಕು. ಎರಡನೇದು, ರಹೀಮನು ಹೂವು ತಂದನು. ಉತ್ತರ, ರಹೀಮನು ಹೂವು ತಂದನು. ಮೂರನೆಯ ಪ್ರಶ್ನೆ, ಸಹನಾ ಕತೆ ಹೇಳಿದಳು. ಉತ್ತರ, ಸಹನಾ ಕತೆ ಹೇಳಿದಳು. ನಾಲ್ಕನೆಯದು, ಮಾನಸ ಸಿಹಿ ಹಂಚಿದಳು. ಉತ್ತರ, ಮಾನಸ ಸಿಹಿ ಹಂಚಿದಳು. ಕೇಳಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ. ನೋಡಿ, ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಮೊದಲು ಅವುಗಳನ್ನು ನಾವು ಓದ್ಕೊಳ್ಬೇಕು. ಅದಾದಮೇಲೆ ಅವುಗಳ ಉತ್ತರವನ್ನು ಏನಂತ ತಿಳಿದುಕೊಳ್ಬೇಕು. ಅದಾದಮೇಲೆ ನಾವು ಕೊನೆಗೆ ಬರೆಯಬೇಕು. ಮೊದಲನೇ ಪ್ರಶ್ನೆ ಏನೇನು ನೋಡೋಣ. ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು? ಪ್ರಶ್ನೆ, ಅದಕ್ಕೆ ಉತ್ತರ ನೋಡಿ. ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಆಚರಣೆ ನಡೆಯಿತು. ಎರಡನೆಯ ಪ್ರಶ್ನೆ, ರಾಜನು ಏನು ಮಾಡಿದನು? ಉತ್ತರ, ರಾಜನು ಮಾಲೆ ಮಾಡಿದನು. ಮೂರನೆಯ ಪ್ರಶ್ನೆ, ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ಉತ್ತರ ಪುಟಾಣಿಗಳೇ, ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ದೀಪವನ್ನು ಬೆಳಗಿದರು. ನಾಲ್ಕನೆಯ ಪ್ರಶ್ನೆ, ಪೀಟರ್ ಏನು ಮಾಡಿದನು? ಉತ್ತರ, ಪೀಟರ್ ವಂದಿಸಿದನು. ಅಂದರೆ ವಂದನಾರ್ಪಣೆ ಕಾರ್ಯಕ್ರಮ ಮುಗಿದ ತಕ್ಷಣ ವಂದನಾರ್ಪಣೆ ಮಾಡ್ತೀವಲ್ವ, ಅದೇ ರೀತಿಯಾಗಿ ಪೀಟರ್ ವಂದಿಸಿದನು. ಐದನೆಯ ಪ್ರಶ್ನೆ, ಸಿಹಿ ತಿಂಡಿ ಯಾರು ಹಂಚಿದರು? ಉತ್ತರ, ಸಿಹಿ ತಿಂಡಿ ಮಾನಸ ಹಂಚಿದಳು. ಈ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿಸಿ. ನೋಡಿ, ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ನಾವು ಏನಂತ ಕಂಡುಹಿಡಿದು ಖಾಲಿ ಜಾಗದಲ್ಲಿ ಬರೆಯಬೇಕು. ಅದು ಒಂದು ಡ್ಯಾಶ್ ಶಾಲೆ. ಪ್ರಶ್ನೆ, ಅದಕ್ಕೆ ಉತ್ತರ ಸರ್ಕಾರಿ. ಅದು ಒಂದು ಸರ್ಕಾರಿ ಶಾಲೆ. ಎರಡನೇ ಪ್ರಶ್ನೆ, ಶಾಲೆ ತುಂಬ ಆ ದಿನ ಡ್ಯಾಶ್ ಸಡಗರ. ಉತ್ತರ ಏನು? ಸಡಗರವೋ ಸಡಗರ. ಶಾಲೆ ತುಂಬ ಆ ದಿನ ಸಡಗರವೋ ಸಡಗರ. ಮೂರನೆಯ ಪ್ರಶ್ನೆ, ಸ್ವಾಮಿ ವಿವೇಕಾನಂದರನ್ನು ಜನರು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ, ವೀರ ಸನ್ಯಾಸಿ. ಸ್ವಾಮಿ ವಿವೇಕಾನಂದರನ್ನು ಜನರು ವೀರ ಸನ್ಯಾಸಿ ಎಂದು ಕರೆಯುತ್ತಿದ್ದರು. ನಾಲ್ಕನೆಯ ಪ್ರಶ್ನೆ, ಸಹನಾ ಡ್ಯಾಶ್ ಹೇಳಿದಳು. ಉತ್ತರ, ಕತೆ. ಸಹನಾ
ಕತೆ ಹೇಳಿದಳು. 5ನೇ ಪ್ರಶ್ನೆ, ಮಾನಸ ಡ್ಯಾಶ್ ಹಂಚಿದಳು. ಉತ್ತರ ಏನು? ಸಿಹಿ ತಿಂಡಿ. ಮಾನಸ ಸಿಹಿ ತಿಂಡಿ ಹಂಚಿದಳು. ಈ ಮಾದರಿಯಂತೆ ಮಕ್ಕಳಿಂದ ಬರೆಯಿಸಿ. ನೋಡಿ, ಇಲ್ಲಿ ಕೆಲವೊಂದು ಮಾದರಿಗಳನ್ನು ಕೊಟ್ಟಿದ್ದಾರೆ, ಅದರಂತೆ ನಾವೇನು ಮಾಡಬೇಕು, ಉಳಿದಂಥ ಪದಗಳನ್ನು ಬರೆಯಬೇಕು. ಮೊದಲನೇದು ಯಾವುದು? ರೂಪ ಭಾಷಣ ಮಾಡಿದಳು. ರೂಪ ಭಾಷಣವನ್ನು ಮಾಡಿದಳು. ಎರಡನೇದು ನಾವು 1, 2 ನೋಡಿದ್ವಲ್ವಾ, ಬನ್ನಿ ನಿಮಗೆ ಮಾದರಿ ನೀವೆಲ್ಲರೂ ಪುಸ್ತಕ ತೆರೆದಿಟ್ಕೊಂಡಿದ್ದೀರಲ್ವಾ, ಮಾದರಿ ತೋರಿಸ್ತೀನಿ ನೋಡಿ ಮಕ್ಕಳೇ. ಇದೇ ರೀತಿಯಾಗಿ ನಾವೆಲ್ಲರೂ ಪುಸ್ತಕವನ್ನು ತೆರೆದಿಟ್ಕೊಂಡಿದ್ದೀರಲ್ವಾ. ಗುರುಗಳು ಮೊದಲನೇ ಬಾಕ್ಸಲ್ಲಿ ಗುರುಗಳು, ರೂಪ, ದೀಪ, ನಿಸಾರ್. ಈ ಕಡೆ ಭಾಷಣ ಅಂತ ಮಧ್ಯದ ಬಾಕ್ಸ್ನಲ್ಲಿ ಕೊಟ್ಟಿದ್ದಾರೆ. ಕೊನೆಯ ಬಾಕ್ಸ್ನಲ್ಲಿ ಮಾಡಿದನು, ಮಾಡಿದಳು, ಮಾಡಿದರು. ಅವರು ಒಂದು ಮಾದರಿನ ಕೊಟ್ಟಿದ್ದಾರೆ. ಏನು? ಗುರುಗಳು ಭಾಷಣ ಮಾಡಿದರು. ಅದೇ ರೀತಿಯಾಗಿ ನಾವು ವಾಕ್ಯಗಳನ್ನ ರಚನೆಯನ್ನು ಮಾಡಬೇಕು. ಅವರು ಗುರುಗಳು ಭಾಷಣ ಮಾಡಿದರು ಅನ್ನುವಂಥದ್ದನ್ನು ಕೊಟ್ಟಿದ್ದಾರಲ್ವ, ನಾವು ಅದೇ ರೀತಿ ರೂಪ ಭಾಷಣ ಮಾಡಿದಳು, ದೀಪ ಭಾಷಣ ಮಾಡಿದಳು, ನಿಸಾರ್ ಭಾಷಣ ಮಾಡಿದನು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ವಿವೇಕಾನಂದರ ಜನ್ಮದಿನ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡಿದ್ವಿ. ನಾಳೆ ದಿನ ತರಗತಿಯಲ್ಲಿ ನಿಮ್ಮೊಂದಿಗೆ ಮತ್ತೆ ನಾನು ಒಂದು ಅದ್ಭುತವಾದ ಪಾಠದೊಂದಿಗೆ ಭೇಟಿಯಾಗುತ್ತೇನೆ. ಎಲ್ಲರಿಗೂ ನಮಸ್ಕಾರ.